ನಮಸ್ಕಾರ ಸ್ನೇಹಿತರೆ, ದಾವಣಗೆರೆಯಲ್ಲಿ ಬಂಡೆದ್ದು ಈಗ ತಣ್ಣಗಾಗಿರುವ ಸಾದಿಕ್ ಪೈಲ್ವಾನ್ ಯಾರು? ಇವರು ಕಾಂಗ್ರೆಸ್ನಲ್ಲಿ ಎಷ್ಟು ಟೈಮಿಂದ ಇದ್ದಾರೆ ಗೊತ್ತಾ? ಶಾಮನೂರು ಶಿವಶಂಕರಪ್ಪ ಬಲಗೈ ಬಂಟನಂತಿದ್ದ ಇವರು ಬಂಡೆದ್ದಿದ್ದು ಯಾಕೆ? ಎಷ್ಟು ಆಸ್ತಿ ಮಾಡಿದ್ದಾರೆ ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಸಾದಿಕ್ ಪೈಲ್ವಾನ್ ಹಿನ್ನೆಲೆ ಏನು? ಸಾದಿಕ್ ಪೈಲ್ವಾನ್ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕ. ಇವರಿಗೆ ಈಗ 70 ವರ್ಷ ವಯಸ್ಸಾಗಿದೆ. ಇವರು 7ನೇ ಕ್ಲಾಸ್ ವರೆಗೆ ಓದಿ ಸ್ಕೂಲ್ ಬಿಟ್ಟಿದ್ರು. ಸಾದಿಕ್ ಪೈಲ್ವಾನ್ ತಂದೆ ಇಸ್ಮಾಯಿಲ್ ಪೈಲ್ವಾನ್ ಇವರು ಕೂಡ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡಿದ್ರು. ಅದರಂತೆ ಸಾದಿಕ್ ಪೈಲ್ವಾನ್ ಕೂಡ ನಂತರದಲ್ಲಿ ಕಾಂಗ್ರೆಸ್ನಲ್ಲೇ ಕೆಲಸ ಮಾಡಿದ್ರು. 30ನೇ ವಯಸ್ಸಿನಲ್ಲಿ ಪಕ್ಷ ಸೇರಿದ ಪೈಲ್ವಾನ್ ಈಗಲೂ ಅಂದ್ರೆ ಸತತ 40 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರು ನಗರಸಭೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯದ ನಾಯಕ ಸಾದಿಕ್ ಪೈಲ್ವಾನ್ ದಾವಣಗೆರೆಯ ಮುಸ್ಲಿಂ ಸಂಘಟನೆ ತಂಜೀನ್ನಲ್ಲಿ 9 ವರ್ಷ ಉಪಾಧ್ಯಕ್ಷರಾಗಿ 5 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಸಾದಿಕ್ ಪೈಲ್ವಾನ್ ಮುಸ್ಲಿಂ ಸಮುದಾಯದ ಏಳಿಗೆಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನ್ನೋ ಮನೋಭಾವನೆ ಜನರಲ್ಲಿದೆ. ಈ ಹಿಂದೆ ದಾವಣಗೆರೆಯಲ್ಲಿ ಮುಸ್ಲಿಮರ ಮದುವೆಯಲ್ಲಿ ಶುಕ್ರಾನ್ ಅನ್ನೋ ಪದ್ಧತಿ ಜಾರಿಯಲ್ಲಿ ಇತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಮದುವೆಗಿಂತ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ಖರ್ಚಾಗ್ತಿತ್ತು. ಇದರಿಂದ ಸಮುದಾಯದ ಬಡವರಿಗೆ ತುಂಬಾ ಕಷ್ಟ ಆಗ್ತಿತ್ತು. ಆದ್ರೆ ಸಾದಿಕ್ ಪೈಲ್ವಾನ್ ಈ ಬಗ್ಗೆ ದನಿ ಎತ್ತಿ ಸಂಪ್ರದಾಯವನ್ನೇ ತೆಗೆದು ಹಾಕಿದ್ರು. ಇದರಿಂದ ಸಮುದಾಯದ ಬಡ ಜನರಲ್ಲಿ ಸಾದಿಕ್ ಪೈಲ್ವಾನ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಶಾಮನೂರು ಬಲಗೈ ಬಂಟ ಸಾದಿಕ್ ಪೈಲ್ವಾನ್. ಸಾದಿಕ್ ಪೈಲ್ವಾನ್ ಶಾಮನೂರು ಶಿವಶಂಕರಪ್ಪ ಅವರ ಬಲಗೈ ಬಂಟನಂತೆ ಇದ್ರು. ಅಪ್ಪಟ ಶಿಷ್ಯನ ರೀತಿಯಲ್ಲಿ ಜೊತೆಯಾಗಿ ನಿಂತಿದ್ರು. ಎಷ್ಟೋ ಸಲ ಸಾದಿಕ್ ಪೈಲ್ವಾನ್ ಶಾಮನೂರು ನನ್ನ ರಾಜಕೀಯ ಗುರು ಅಂತಲೇ ಹೇಳ್ಕೊಂಡಿದ್ದಾರೆ. ಎಲೆಕ್ಷನ್ ಟೈಮ್ ಅಲ್ಲಿ ಶಾಮನೂರು ನೀಡಿದ ಎಲ್ಲಾ ಜವಾಬ್ದಾರಿಗಳನ್ನ ಸಾದಿಕ್ ನಿರ್ವಹಿಸ್ತಿದ್ರು. ಶಾಮನೂರು ಕುಟುಂಬದ ಜೊತೆಗೂ ಒಳ್ಳೆಯ ನಂಟು ಇತ್ತು. 2023ರ ವಿಧಾನಸಭೆ ಚುನಾವಣೆ ಟೈಮಲ್ಲೂ ಸಾದಿಕ್ ಪೈಲ್ವಾನ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಟಿಕೆಟ್ ಕೇಳಿದ್ರು. ಆದ್ರೆ ಶಾಮನೂರು ಶಿವಶಂಕರಪ್ಪ ಸಾದಿಕ್ ಪೈಲ್ವಾನ್ ಮನವೊಲಿಸಿದ್ರು. ಜೊತೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವಾಗ ಇದು ನನ್ನ ಕೊನೆಯ ಚುನಾವಣೆ, ಮುಂದಿನ ಸಲ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನೇ ಕಣಕ್ಕೆ ಇಳಿಸಿ ಗೆಲ್ಲಿಸಿಕೊಂಡು ಬರ್ತೀನಿ ಅಂತ ಶಾಮನೂರು ಶಿವಶಂಕರಪ್ಪ ಹೇಳಿಕೆ ಕೊಟ್ಟಿದ್ರು. ಇದೇ ಕಾರಣಕ್ಕೆ ಈ ಸಲ ಸಾದಿಕ್ ಬಂಡೆದ್ದು ನಾಮಪತ್ರ ಸಲ್ಲಿಸಿದ್ರು. ಯಾರ ಮಾತಿಗೂ ಜಗ್ಗದ ಸಾದಿಕ್ ಪರಮಾತ್ಮ ಬಂದ್ರು ಹಿಂದೆ ಸರಿಯಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಇದರಿಂದ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಮತಗಳು ಕೈ ತಪ್ಪುವ ಭೀತಿ ಇತ್ತು. ಹೀಗಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಕರೆಸಿ ಸಂಧಾನ ಮಾಡಿದ್ದಾರೆ. ಸಿದ್ದು ಮಾತಿಗೆ ಕರಗಿರುವ ಸಾದಿಕ್ ಪೈಲ್ವಾನ್ ಕಣದಿಂದ ಹಿಂದೆ ಸರಿದಿದ್ದಾರೆ. ಕಾಂಗ್ರೆಸ್ ಗೆಲುವಿಗೆ ಭುಜಕ್ಕೆ ಭುಜ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಾದಿಕ್ ಪೈಲ್ವಾನ್ ಆಸ್ತಿ ಎಷ್ಟು? ಸಾದಿಕ್ ಪೈಲ್ವಾನ್ ಕುಟುಂಬದ ಬಳಿ 58 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಪತ್ನಿ ಬಳಿ 100 ಗ್ರಾಂ ತೂಕದ ಚಿನ್ನಾಭರಣ ಇದ್ರೆ ಸಾದಿಕ್ ಬಳಿ ಸ್ವಲ್ಪವೂ ಚಿನ್ನ ಇಲ್ಲ. 2024-25ನೇ ಸಾಲಿನಲ್ಲಿ ಸಾದಿಕ್ ಪೈಲ್ವಾನ್ ಆದಾಯ 25,95,000 ರೂಪಾಯಿ ಇತ್ತು. ಅದೇ ಟೈಮಲ್ಲಿ ಪತ್ನಿ ಆದಾಯ 19,60,000 ರೂಪಾಯಿಯಷ್ಟು ಇತ್ತು. ಸಾದಿಕ್ ರಾಜಕೀಯದ ಜೊತೆಗೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೃಷಿಯೇ ನನ್ನ ಆದಾಯದ ಮೂಲ ಅಂತ ಅಫಿಡವಿಟ್ ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಯಾವ ಸಮುದಾಯದವರು ಇಷ್ಟಿದ್ದಾರೆ? ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಸಮುದಾಯದವರು ಟಿಕೆಟ್ ಕೇಳ್ತಿರೋದಕ್ಕೆ ಕಾರಣ ಇದೆ. ಇಲ್ಲಿ ಮುಸ್ಲಿಂ ಸಮುದಾಯದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಹೌದು, ಕ್ಷೇತ್ರದಲ್ಲಿ ಒಟ್ಟು 2,32,000 ಮತದಾರರಿದ್ದಾರೆ. ಅವರಲ್ಲಿ 1,14,000 ಪುರುಷರಿದ್ರೆ 1,18,000 ಮಹಿಳಾ ಮತದಾರರು ಇದ್ದಾರೆ. ಸಮುದಾಯ ವೈಸ್ ನೋಡೋದಾದ್ರೆ ಮುಸ್ಲಿಮರು ಅತಿ ಹೆಚ್ಚು ಅಂದ್ರೆ 65,000 ರಿಂದ 70,000 ಮತದಾರರಿದ್ದಾರೆ. ಅದೇ ರೀತಿ ಲಿಂಗಾಯತ ಮತದಾರರ ಸಂಖ್ಯೆ 40,000 ರಿಂದ 50,000ದಷ್ಟಿದೆ. ಇನ್ನು ಕುರುಬರು 15,000 ರಿಂದ 20,000, SC 21,000, ST 15,000, ಮರಾಠ 16,000, ಒಕ್ಕಲಿಗರು 5,000, ಈಡಿಗರು 2,500 ಮತ್ತು ಉಪ್ಪಾರರು 8,000 ಮತದಾರರಿದ್ದಾರೆ. ಉಳಿದಂತೆ ಇತರ ಎಲ್ಲಾ ಸಮುದಾಯಗಳು ಸೇರಿ 20,000ಕ್ಕೂ ಹೆಚ್ಚು ಮತಗಳಿವೆ. ಸ್ನೇಹಿತರೆ, ಇದು ದಾವಣಗೆರೆಯಲ್ಲಿ ಬಂಡೆದ್ದು ತಣ್ಣಗಾದ ಸಾದಿಕ್ ಪೈಲ್ವಾನ್ ಕುರಿತು ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಣಕ್ಕೆ ಇಳಿದು ಚುನಾವಣೆ ಎದುರಿಸಿದ್ರೆ ಫಲಿತಾಂಶ ಏನಾಗ್ತಿತ್ತು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.